So let's welcome winner and champion of Karnataka Memory Championship 2024, Anvita Bhatt. So Anvita, ಹೇಗಿದೆ ಫೀಲ್ ಈಗ? You have been a winner for this championship. Yeah. ಎಸ್ ಮ್ಯಾಮ್, ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಓಕೆ, ಸೊ ಆ ಇವೆಂಟ್ ನಿಂಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತು? ಹಾ ಮ್ಯಾಮ್, ಫಸ್ಟ್ ನಾನು ತುಂಬಾ ನರ್ವಸ್ ಆಗಿದ್ದೆ. ಅಂಡ್ ನೆಕ್ಸ್ಟ್ ಫಸ್ಟ್ 2 ಇವೆಂಟ್ಸ್ ತುಂಬಾ ನರ್ವಸ್ ಆಗಿದೆ. ಅಂಡ್ ದೆನ್ ಸಮ್ವಾಟ್ ಸ್ವಲ್ಪ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ಮ್ಯಾಮ್. ಗುಡ್ ಗುಡ್ ಗುಡ್. ಸೊ ದಿಸ್ ಈ ಜರ್ನಿ ನೀನ್ ಆಲ್ಮೋಸ್ಟ್ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಅನ್ವಿತಾ? ನೀನ್ ಇವಾಗ ಕ್ರ್ಯಾಕ್ ಏಪ್ರಿಲ್ ಏಪ್ರಿಲ್ ಎಂಡ್. So it was matter of 2 months, May and June. That is what you have done. Okay. So ನೀನ್ ಈ ಟೆಕ್ನಿಕ್ಸ್ ಎಲ್ಲ ಕಲ್ತಿಯಲ್ಲ, was it beneficial for you? ತುಂಬಾ ಬೆನಿಫಿಷಿಯಲ್ ಮ್ಯಾಮ್. ಎಸ್ಪೆಷಲಿ ನನ್ನ ಸ್ಕೂಲ್ಗೆ ತುಂಬಾ ಬೆನಿಫಿಷಿಯಲ್. ಫಸ್ಟ್ ನಾನು 3 ಅವರ್ಸ್ ಒಂದ್ ಚಾಪ್ಟರ್ ಓದಿದ್ರೆ ಅದು ನೆಕ್ಸ್ಟ್ ಡೇ ಕೇಳಿದ್ರೆ ನೆನ್ಪಿರ್ತಿರ್ಲಿಲ್ಲ. ಬಟ್ ಈಗ ಈ ಟೆಕ್ನಿಕ್ಸ್ ನೆಲ್ಲ ಅಪ್ಲೈ ಮಾಡಿದ್ರೆ ಮಿನಿಮಮ್ 30 ಮಿನಿಟ್ಸ್, ಮಿನಿಮಮ್ 15 ಮಿನಿಟ್ಸ್ ತಗೊಳ್ತೀನಿ ಎಲ್ಲಾನು ನೆನ್ಪಿಟ್ಕೊಳ್ಳಕ್ಕೆ. ಅಂಡ್ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ನಾನು ಎಲ್ಲಾನು ನೆನ್ಪಿಟ್ಕೊಳ್ತೀನಿ ಮ್ಯಾಮ್. ತುಂಬಾ ಬೆನಿಫಿಷಿಯಲ್ ಆಗಿದೆ ಮ್ಯಾಮ್ ಇದು. That's really great. ಎಕ್ಸ್ಟ್ರಾ So ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಜಾಸ್ತಿ ಲೈಕ್ ಟೈಮ್ ಕೊಡಕ್ಕೂ ಆಗ್ತಿದೆ ಗುಡ್. ಸೊ ನಿಂಗೆ ಎಷ್ಟು ಗೋಲ್ಡು, ಎಷ್ಟು ಸಿಲ್ವರು, ಎಷ್ಟು ಬ್ರಾನ್ಸ್ ಏನೇನ್ ಬಂತು ನಿಂಗೆ? ಮ್ಯಾಮ್. ಇದು ಬೈನರಿಯಲ್ಲಿ ಫಸ್ಟ್ ಬಂತು. ಬೈನರಿ ಓವರ್ ಆಲ್ ಅಲ್ಲಿ ಥರ್ಡ್ ಬಂತು. ಅಂಡ್ ಕಿಡ್ಸ್ ಕ್ಯಾಟಗರಿಯಲ್ಲಿ ಫಸ್ಟ್ ಬಂತು. ಅಂಡ್ ದೆನ್ ಇವೆಂಟ್ಸ್ ಅಂಡ್ ಡೇಟ್ಸ್ ಅಲ್ಲಿ ಫಸ್ಟ್ ಬಂತು ಕಿಡ್ಸ್ ಕ್ಯಾಟಗರಿಯಲ್ಲಿ. ಅಂಡ್ ದೆನ್ ಇದು ಸ್ಪೀಡ್ ಕಾರ್ಡ್ಸ್ ಅಲ್ಲೂ ಕೂಡ ಫಸ್ಟ್ ಬಂತು. ಇವಾಗ ಡೇಟ್ಸ್ ನಿನಗೆ ಐಡಿಯಾ ಇದೆಯಾ ನೀನ್ ಎಷ್ಟು ಡೇಟ್ಸ್ ಮಾಡಿದ್ದೆ ಅಂತ? ಹಾ ಮ್ಯಾಮ್, 30 ಡೇಟ್ಸ್ ಮಾಡಿದ್ದೆ ಮ್ಯಾಮ್. ಎಸ್, ಯು ಡಿಡ್ 30 ಡೇಟ್ಸ್ ಅಂಡ್ ಬಿಕಾಸ್ ಆಫ್ ವಿಚ್ ನೀನು ಓವರ್ ಆಲ್ ವಿನ್ನರ್ ಆಗಿದ್ಯಾ. ದಟ್ಸ್ ಬೀನ್ ಅ ಗೇಮ್ ಚೇಂಜರ್ ನಿನಗೆ. ನೀನ್ ವಿನ್ ಆಗೋದಕ್ಕೆ ಕಾರಣ ಆಗಿದ್ದು ದಟ್ ಡೇಟ್ಸ್. ಯಾ. ವಾಟ್ ಎಲ್ಸ್ ಡಿಡ್ ಯು ವಿನ್? ಮ್ಯಾಮ್ ಅಂಡ್ ದೆನ್ ಇದು ಫಸ್ಟ್ ರನ್ನರ್ ಅಪ್ ಇನ್ ಸ್ಪೀಡ್ ಕಾರ್ಡ್ಸ್ ಓವರ್ ಆಲ್ ಬಂದಿದ್ದು ಮ್ಯಾಮ್. ಸಿಲ್ವರ್ ಮೆಡಲ್. ಅಂಡ್ ದೆನ್ ಇದು ಸ್ಪೀಡ್ ನಂಬರ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಬಂತು ನನಗೆ. ಓವರ್ ಆಲ್ ಬಂತು. ಓಕೆ. ಅಂಡ್ ದೆನ್ ಬೈನರಿಯಲ್ಲಿ ಫಸ್ಟ್ ಪ್ಲೇಸ್ ಕಿಡ್ಸ್ ಕ್ಯಾಟಗರಿಯಲ್ಲಿ ವಿನ್ ಆದೆ. ಅಂಡ್ ದೆನ್ ಬೈನರಿ ನಂಬರ್ಸ್ ಓವರ್ ಆಲ್ ಬ್ರಾನ್ಸ್ ಬಂತು ಮ್ಯಾಮ್. ಅಂಡ್ ದೆನ್ ಡೇಟ್ಸ್ ಓವರ್ ಆಲ್ ವಿನ್ ಆದೆ. ಓಕೆ. ಅಂಡ್ ದೆನ್ ಬ್ರಾನ್ಸ್ ಇನ್ ಸ್ಪೀಡ್ ನಂಬರ್ಸ್ ಓವರ್ ಆಲ್. ಓಕೆ ಮ್ಯಾಮ್. ಅಂಡ್ ದೆನ್ ಬ್ರಾನ್ಸ್ ಇನ್ ರ್ಯಾಂಡಮ್ ವರ್ಡ್ಸ್. ಓಕೆ. ಸೊ ನೀನ್ ವೆನ್ ಯು ಆರ್ ಪ್ರಾಕ್ಟಿಸಿಂಗ್ ಆರ್ ವೆನ್ ಯು ಆರ್ ಟ್ರೈನಿಂಗ್ ಅನ್ವಿತಾ, ಬೈನರಿ 5 minute ಅಲ್ಲಿ ನೀನು ಎಷ್ಟು ಮಾಡ್ತಾ ಇದ್ದೆ ವೆನ್ ಯು ಆರ್ ಟ್ರೈನಿಂಗ್? ಲಿವ್ ಫ್ರಮ್ ಚಾಂಪಿಯನ್ಶಿಪ್ ಬಿಡು ಆಯ್ತಾ, ಇಟ್ ಈಸ್ ಅ ಪ್ರೆಷರ್ ಸಿಚುಯೇಷನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಜನರಲ್ ಪ್ರಾಕ್ಟೀಸ್ ಅಲ್ಲಿ ವಾಟ್ ಈಸ್ ಯುವರ್ ಸ್ಕೋರ್? ಮ್ಯಾಮ್, ಜನರಲ್ ಆಗಿ ಮನೇಲಿ ಮಾಡಿದಾಗ ಐ ಯೂಸ್ ಟು ಡೂ 390 ಡಿಜಿಟ್ಸ್ ಇನ್ 5 minutes ವಿತ್ 100% ಅಕ್ಯುರಸಿ. ಓಕೆ, 390 digits in 5 minutes ಮೆಮೊರೈಸ್ ಮಾಡಿ. ದಟ್ಸ್ ರಿಯಲಿ ಗ್ರೇಟ್. ಹೌ ಅಬೌಟ್ ನಂಬರ್ಸ್ ಅನ್ವಿತಾ? ಮ್ಯಾಮ್, ನಂಬರ್ಸ್ 160 ಡಿಜಿಟ್ಸ್ ಮಾಡ್ತಿದ್ದೆ ಮ್ಯಾಮ್. 160 digits in 5 minutes. Okay. Yes. Okay, fine. ಎಸ್ ಮೇಡಮ್, ಮಾತಾಡಿ ನೀವು. ಸೊ ನಿಮಗ್ ಹೆಂಗಿತ್ತು ಈ ಎಕ್ಸ್ಪೀರಿಯನ್ಸು? ಸೊ ಮಗಳು ಅಚೀವ್ ಮಾಡಿದ್ಲು, ಶಿ ಬಿಕೇಮ್ ದ ಚಾಂಪಿಯನ್ ಆಫ್ ಕರ್ನಾಟಕ ಫಾರ್ ದಿಸ್ ಇಯರ್ 2024. ಸೊ ಹೌ ಇಸ್ ಯುವರ್ ಫೀಲ್? ನಿಮ್ಗೆ ಅದು ಹೆಂಗ್ ಅನ್ನಿಸ್ತು? ಅವಳು ಮಾಡ್ತಾ ಇದ್ದಿದ್ ಜರ್ನಿ ಅದನ್ನೆಲ್ಲ ನೋಡ್ದಾಗ ವಾಟ್ ಇಸ್ ಯುವರ್ ಫೀಲ್? ಯು ಪ್ಲೀಸ್. ಖುಷಿ ಆಗೋಯ್ತು ಮ್ಯಾಮ್. ಆಕ್ಚುಲಿ ವರ್ಡ್ಸೇ ಬರ್ಲಿಲ್ಲ, ರಿಯಲ್ ಬಿಲೀವ್ ಮಾಡಕ್ಕೆ ಆಗ್ಲಿಲ್ಲ. ಹಾರ್ಡ್ ವರ್ಕ್ ಹಾಕಿದಾಳೆ, ಬಟ್ ಅಲ್ಲಿ ಹೇಳಕ್ ಆಗಲ್ವಲ್ಲ. ಇಲ್ಲಿ ಮನೇಲಿ ಮಾಡೋದು ಬೇರೆ, ಅಲ್ಲಿ ಏನಿದ್ರು ಕಾಂಪಿಟೇಷನ್ ಅಲ್ಲಿ ಅವ್ರಿಗೆ ಆ ಪ್ರೆಷರ್ಸ್ ಪಾಪ ಆ ಮಕ್ಳಿಗೆ ಗೊತ್ತಿರುತ್ತೆ ಎಷ್ಟು ಪ್ರೆಷರ್ ಅಂತ ಹೇಳ್ಬಿಟ್ಟು. ಸೊ ಅವಳು ಇಲ್ದೇ ಇದ್ರು ಒಂದ್ ಸ್ವಲ್ಪ ಗಡಿಬಿಡಿ ಮಾಡ್ತಾ ಇದ್ಲು, ಹಾಗಾಗಿ ಕಾನ್ಫಿಡೆನ್ಸ್ ಇರ್ಲಿಲ್ಲ ನನ್ಗೆ. ಬಟ್ ಸಂಹವ್ ಏನಾದ್ರು ಒಂದು ಅಚೀವ್ ಮಾಡ್ತಾಳೆ ಅಂತ ಶ್ಯೂರ್ ಇತ್ತು. ಅದನ್ ಬಿಟ್ರೆ ನಿಮ್ ಟೀಚಿಂಗ್ ಅದಂತೂ ಒಂದ್ ಮಾತು ಹೇಳೋಂಗಿಲ್ವೇ ಇಲ್ಲ. ತುಂಬಾ ಸಪೋರ್ಟ್ ಮಾಡಿದಿರ, ಒಳ್ಳೆ ಗುಡ್ ಮೆಂಟರ್ ಯಾರ್. ಸೊ ವೆರಿ ಹ್ಯಾಪಿ ಮ್ಯಾಮ್. ಥ್ಯಾಂಕ್ ಯು. ಸೊ ಸ್ಕೂಲಲ್ಲಿ ತೋರ್ಸಿದ್ಯಾ ಅನ್ವಿತಾ? ಸ್ಕೂಲಲ್ಲಿ ಎಲ್ಲ ಹೇಳಿದ್ಯಾ
ವಾಟ್ ಹ್ಯಾಪೆಂಡ್ ಅಂತ? ಹಾ ಮ್ಯಾಮ್ ಹೇಳ್ದೆ ಮ್ಯಾಮ್. ಅಂಡ್ ನನ್ ಪ್ರಿನ್ಸಿಪಲ್ ಅವರೆಲ್ಲ ಶಿ ವಾಸ್ ವೆರಿ ಹ್ಯಾಪಿ ಮ್ಯಾಮ್. ಸ್ಕೂಲಿಗೆಲ್ಲ ತಗೊಂಡ್ ಹೋಗಿದ್ದೆ ಮ್ಯಾಮ್. ಓಕೆ ಲೈಕ್ ಶಿ ವಾಸ್ ಆಸ್ಕಿಂಗ್ ಹೂ ಇಸ್ ದ ಮೆಂಟರ್ ಆತರ ಎಲ್ಲ ಕೇಳ್ತಿದ್ರು ಮ್ಯಾಮ್ ಅವ್ರು. ಓಕೆ ಗುಡ್ ಮ್ಯಾಮ್ ಗುಡ್. ಎಸ್ ಹೌದು, ನಿನಗೆ ಕ್ಯಾಶ್ ಪ್ರೈಸ್ ಎಷ್ಟು ಬಂತು ಅದನ್ನ ಹೇಳು. ಮ್ಯಾಮ್. ಟ್ರೋಫಿ ತೋರ್ಸು, 2 ಟ್ರೋಫಿ ತೋರ್ಸು. ಮ್ಯಾಮ್ ಇದು ನನ್ಗೆ ಓವರ್ ಆಲ್ ಕರ್ನಾಟಕ ಮೆಮೊರಿ ಚಾಂಪಿಯನ್ ಸೀಸನ್ 2 2024 ಆಗಿದ್ದಕ್ಕೆ ಇದು ಬಂತು ಮ್ಯಾಮ್. ಓಕೆ ವಿತ್ 10,000 ಕ್ಯಾಶ್ ಪ್ರೈಸ್ ಕೂಡ ಬಂತು ಇದಕ್ಕೆ ನೈಸ್ ನೈಸ್. ಮ್ಯಾಮ್. ಅಂಡ್ ಇದು ವಿನ್ನರ್ ಇನ್ ಕಿಡ್ಸ್ ಕ್ಯಾಟಗರಿ ಮ್ಯಾಮ್. ಇದಕ್ಕೆ 3,000 ಬಂತು ಮ್ಯಾಮ್. ಓಕೆ ಗುಡ್ ಗುಡ್ ಗುಡ್. ಸೊ ಓವರ್ ಆಲ್ 13,000 ಬಂದಿದೆ ನಿಂಗೆ. ದಟ್ಸ್ ರಿಯಲ್. ಇನ್ನು ಜಾಸ್ತಿ ಹೆದರಿಕೆ ಅಲ್ಲ ನಿಂಗೆ? ಮುಂಚೆ ಇದ್ದಿದ್ ಭಯಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ಗೆ ಈಗಿರೋ ಕಾನ್ಫಿಡೆನ್ಸ್ ನಿನ್ ಅದಕ್ಕೆ ಅದ್ರ ಬಗ್ಗೆ ಹೇಳು ನೀನ್. ಮ್ಯಾಮ್ ಫಸ್ಟ್ ನೀವು ಮಾಕ್ ಚಾಂಪಿಯನ್ಶಿಪ್ ಎಲ್ಲ ಕರೀತಿದ್ರಲ್ವಾ ಮ್ಯಾಮ್. ಸೊ ಅವಾಗ ಲೈಕ್ ಫುಲ್ ಕಮ್ಮಿ ಮಾಡಕ್ ಸ್ಟಾರ್ಟ್ ಮಾಡೋದು ಅಂಡ್ ದೆನ್ ಫುಲ್ ಭಯ ಪಡ್ಕೊಳ್ಳೋದು. ನನ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮ್ಯಾಮ್ ನನ್ ಕರ್ನಾಟಕ ಚಾಂಪಿಯನ್ಶಿಪ್ ನ ಕ್ರಾಕ್ ಮಾಡ್ಬೋದು ಅಂತ. ಬಟ್ ಆಫ್ಟರ್ ಕಪಲ್ ಆಫ್ ಪ್ರಾಕ್ಟೀಸಸ್ ಅಂಡ್ ಅಲ್ಲಿ 2 ಇವೆಂಟ್ಸ್ ಆದ್ಮೇಲೆ ಎಸ್ ನಾನ್ ಮಾಡ್ಬೋದು. ಅಂಡ್ ದೆನ್ ಅಷ್ಟೊಂದ್ ಲೈಕ್ ಬರ್ಡನು ಅನ್ಸ್ಲಿಲ್ಲ, ಆರಾಮಾಗಿ ಫ್ಲೋ ಅಲ್ಲಿ ಹೋಯ್ತು ಮ್ಯಾಮ್. ಅಂಡ್ ದೆನ್ ಲೈಕ್ ಅಷ್ಟೊಂದ್ ನನ್ಗೆ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ಮ್ಯಾಮ್. ಸೊ ಅವಾಗಿನ ಕಾನ್ಫಿಡೆನ್ಸ್ ಕಂಪೇರ್ ಮಾಡಿದ್ರೆ ಇವಾಗಕ್ಕೂ ತುಂಬಾ ಡಿಫ್ರೆನ್ಸಸ್ ನನ್ನಲ್ಲಿ ಕಾಣಿಸ್ಬಂತು. ದಟ್ಸ್ ರಿಯಲಿ ಗ್ರೇಟ್. ದಟ್ಸ್ ರಿಯಲಿ ಗ್ರೇಟ್. ಸಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್, ಓಕೆ, ಇವಾಗ ನೀನ್ ಇಷ್ಟು ದಿನ ಈ ಸ್ಪೋರ್ಟ್ಸ್ ಮಾಡ್ಕೊಂಡ್ ಬಂದಿಯಲ್ಲ, ಡು ಯು ಥಿಂಕ್ ದಟ್ ನಿನ್ ಬ್ರೈನ್ ಸಖತ್ ಆಪ್ಟಿಮಮ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ನಿನ್ಗೆ? ತುಂಬಾ ಮ್ಯಾಮ್, ತುಂಬಾ ಲೈಕ್ ಮೆಮೊರಿ ಗ್ರಾಸ್ಪಿಂಗ್ ಪವರ್ ತುಂಬಾ ಜಾಸ್ತಿ ಆಗಿದೆ ಮ್ಯಾಮ್. ಏನೇ ಲೈಕ್ ಕೊಟ್ರು ಬೇಗ ಬೇಗ ಕಲಿತೀನಿ ಅಂಡ್ ದೆನ್ ಬೇಗ ಲೈಕ್ ನೆನ್ಪಿಟ್ಕೊಳಕ್ ಸಾಧ್ಯ ಆಗುತ್ತೆ ಮ್ಯಾಮ್. ಗ್ರಾಸ್ಪಿಂಗ್ ಪವರ್ ತುಂಬಾ ಜಾಸ್ತಿ ಆಗಿದೆ. ಹೇಳಿ ಮೇಡಮ್, ಹೇಳಿ ಹೇಳಿ. ಎಷ್ಟು ಅವಳಿಗೆ ಇಂಟ್ರೆಸ್ಟ್ ಅಂದ್ರೆ ಇದು ಇವನ್ ಈಗ ಇದಕ್ಕೆ ಸೇರಿದ್ಮೇಲೆ, ಈ ಕ್ಲಾಸಿಗೆ ಮೆಮೊರಿ ಕ್ಲಾಸಿಗೆ ಸೇರಿದ್ಮೇಲೆ ಅವಳು ಆಕ್ಚುಲಿ 3 ಕ್ಲಾಸಸ್ ಬಿಟ್ಬಿಟ್ಟಿದ್ದಾಳೆ. ಚೆಸ್ ಕ್ಲಾಸ್ ಬಿಟ್ಲು, ಬೇಡವಂತೆ ಅವಳಿಗೆ ಅದು. ಓಕೆ ಆಮೇಲೆ ಕೀಬೋರ್ಡ್ ಕ್ಲಾಸ್ ಬಿಟ್ಲು, ಡ್ರಾಯಿಂಗ್ ಕ್ಲಾಸ್ ಬಿಟ್ಲು. ಅಷ್ಟು ಇದು ಕ್ರೇಜ್. ಸ್ಕೂಲ್ ಬಿಡು ಅಂದ್ರೆ ಶಿ ಇಸ್ ರೆಡಿ ನಾವು. ಅಷ್ಟು ಹುಚ್ಚು ಅವಳಿಗೆ ಈಗ ಮೆಮೊರಿ ಅಂತ, ಮೆಮೊರಿ ಕ್ಲಾಸ್ ಅಂದ್ರೆ. ವಾವ್, ದಟ್ಸ್ ರಿಯಲಿ ಗ್ರೇಟ್. ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು ನನಗೆ. ಬಟ್ ಅದು ಅವಳಿಗೆ ಅದು ಸ್ಟಿಮ್ಯುಲೇಷನ್ ಸಿಗ್ತಾ ಇದೆ, ಅವಳ ಬ್ರೈನ್ ಆಕ್ಟಿವ್ ಆಗಿದೆ ಅನ್ನೋದು ಅವಳಿಗೆ ಅದು ಅರ್ಥ ಆಗ್ತಾ ಇದೆ. ಆಕ್ಚುಲಿ ಮೋಸ್ಟ್ಲಿ ಅದರಿಂದನ ಏನೋ ಕೋ ಇನ್ಸಿಡೆನ್ಸ್ ಅದೇನೋ ಗೊತ್ತಿಲ್ಲ, ಬಟ್ ನಿದ್ದೆದ ಲೆವೆಲ್ ಕಮ್ಮಿ ಆಗಿದೆ. ಬಟ್ ಶಿ ಇಸ್ ವೆರಿ ಆಕ್ಟಿವ್. ನೈಟ್ ಬರೀ ಮೆಮೊರಿದೇ ಮಾಡ್ತಾ ಕೂತಿರ್ತಾಳೆ. ಟಿಲ್ 12:30 ವರ್ಗೂ ಅದೇ ಅವಳು ಮಾಡ್ತಾ ಇರೋದು. ಸೊ ಅವಳಿಂದ ನಾವು ಅಲರ್ಟ್ ಆಗಿರ್ತೀವಿ. ದಟ್ಸ್ ರಿಯಲಿ ನೈಸ್. ತುಂಬಾ ಒಳ್ಳೆ ವಿಷಯ ಶೇರ್ ಮಾಡ್ಕೊಂಡ್ರಿ. ಸೊ ದಟ್ ಇಸ್ ವಾಟ್ ಮಕ್ಕಳು, ಅದು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಅದಕ್ಕೆ ಹೇಳೋದು. ಅದನ್ನ ಯೂಸ್ ಮಾಡ್ದಷ್ಟು ಅದನ್ನ ಇನ್ನೂ ಯೂಸ್ ಮಾಡ್ಬೇಕು ಅನ್ನೋದು ಅನ್ನಿಸ್ತಾ ಹೋಗುತ್ತೆ, ಆಕ್ಟಿವ್ ಆಗಿರುತ್ತೆ. ಸೊ ಬೇಸಿಕಲಿ ನಾವು ನಮ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಎನಿ ಇನ್ಫಾರ್ಮೇಶನ್ ಇವಾಗ ಕೆಪಾಸಿಟಿ ಇನ್ಕ್ರೀಸ್ ಆದ್ಮೇಲೆ ಅಲ್ಲಿ ತುಂಬಿಸೋದೇನು ದೊಡ್ಡ ವಿಷಯ ಆಗೋದಿಲ್ಲ ನಮ್ಗೆ ಮುಂದೆ. ಸೊ ದಟ್ ಇಸ್ ಹ್ಯಾಪನಿಂಗ್. ಯಾ, ವೆರಿ ಹ್ಯಾಪಿ ಫಾರ್ ಯು ಅನ್ವಿತಾ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂಡ್ ವೆಲ್ಕಮ್. ಇಟ್ಸ್ ಯೋರ್ ಹಾರ್ಡ್ ವರ್ಕ್, ಇಟ್ಸ್ ಯೋರ್ ಹಾರ್ಡ್ ವರ್ಕ್, ಡೆಡಿಕೇಶನ್. ನೀನ್ ಅದನ್ನ ಇಷ್ಟಪಟ್ಟು ಮಾಡ್ತಾ ಇದ್ಯಾ, ಕಷ್ಟಪಟ್ಟು ಮಾಡ್ತಿಲ್ಲ, ನೀನ್ ಇಷ್ಟಪಟ್ಟು ಮಾಡ್ತಾ ಇದ್ಯಾ. ಅದಕ್ಕೆ ನಿಮ್ಗೆ ರಿಸಲ್ಟ್ಸ್ ಕಾಣ್ತಾ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಬಾಯ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಬಾಯ್ ಬಾಯ್.